ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂತಹ ಅದೃಷ್ಟವನ್ನು ಬಿಡಬೇಡಿ, ನಂಬಿಕೆಯಿಂದ ಬೆಲ್ಲ ಪರಿಹಾರ ಮಾಡಿ ನೋಡಿ, ಕಷ್ಟಕಾಲ ದೂರ ಮಾಡಿಕೊಡಿ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಪರಿಹಾರವನ್ನು ನಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ. ಸಾಯಿಯಪ್ಪ ಯಾವಾಗಲೂ ನಮಗೆ ಪರಿಹಾರಗಳು ಮಂತ್ರಗಳು ಹೇಳ್ಕೊಡ್ತಾ ಇರ್ತಾರೆ. ಆದರೆ ನಾವು ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಯಾರ್ಯಾರು ನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೋ ಅಂಥವ್ರಿಗೆ ಫಲ ಅನ್ನೋದು ಖಂಡಿತ ಸಿಗುತ್ತೆ. ಇವತ್ತು ಸಿಕ್ಕಿಲ್ಲ ಅಂದರೂ ಕೂಡ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಮತ್ತೆ ಪ್ರಯತ್ನ ಮಾಡಿ. ಆವಾಗ ನಿಮಗೆ ಖಂಡಿತ 100% ನಿಮಗೆ ಖಂಡಿತ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಕಷ್ಟ ಕಾಲ ನಡೀತಾ ಇದ್ರೆ, ಅಂದ್ರೆ ಏನಾದ್ರೂ ತೊಂದರೆಗಳು ನಡೀತಾ ಇದ್ರೆ, ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಅಂದ್ರೆ 1 ವರ್ಷಗಟ್ಲೆ ಅನಾರೋಗ್ಯ ಸಮಸ್ಯೆ ಇದ್ರೆ, ಅಥವಾ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಅನ್ನೋರು, ಅಥವಾ ಮಕ್ಕಳು ಬೇಕು, ತುಂಬಾ ವರ್ಷಗಟ್ಲೆ ನಾವು ಕಾಯ್ತಾ ಇದ್ದೀವಿ, ನಮ್ಮ ಇಷ್ಟ ದೈವ ಮುಂದೆ ಯಾವಾಗ್ಲೂ ಬೇಡ್ಕೊಂತಾನೆ ಇರ್ತೀವಿ, ಎಷ್ಟೊಂದು ಪರಿಹಾರಗಳು ಮಾಡಿದ್ದೀವಿ, ಆದ್ರೂ ಕೂಡ ನಮ್ಗೆ ಫಲ ಅನ್ನೋದು ಸಿಕ್ಕಿಲ್ಲ, ಮಕ್ಕಳೇ ಆಗಿಲ್ಲ ಅನ್ನೋರು ಕೂಡ ಪ್ರಯತ್ನ ಮಾಡ್ಬೋದು. ನಿಮ್ಗೆ ಇವತ್ತು ಆಗಿಲ್ಲ ಅಂದ್ರೆ ಅತಿ ಶೀಘ್ರವಾಗಿ ಆಗ್ಬೋದು. ಯಾಕಂದ್ರೆ ನಂಬಿಕೆ ಅನ್ನೋದು ಇರಬೇಕು. ಏನಾದ್ರೂ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದ್ರ ಮೇಲೆ ನಿಮ್ಗೆ ಪೂರ್ತಿ ವಿಶ್ವಾಸ, ನಂಬಿಕೆ ಅನ್ನೋದು ಇರಬೇಕು. ನಾನು ಇವತ್ತು ಇದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಚಿಕ್ಕ ಪರಿಹಾರವನ್ನು ಮಾಡಿ, ನಾಳೆ ಬುಧವಾರ ಒಳ್ಳೆಯ ದಿನ, ಆ ಬುಧವಾರ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಚಿಕ್ಕ ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಮಾಡುವಂಥದ್ದು. ಸಾಯಿಯಪ್ಪ ಇವತ್ತು ನಿಮಗೋಸ್ಕರ ನಿಮ್ಮ ಮುಂದಕ್ಕೆ ಈ ವಿಡಿಯೋನ ತಂದಿದ್ದಾರೆ ಅಂದ್ರೆ ಅದು ಒಳ್ಳೇದಾಗಬೇಕು ಅಂತ ಸಾಯಿಯಪ್ಪ ನಮಗೋಸ್ಕರ ತಂದಿದ್ದಾರೆ ಅಂತ ಒಂದು ಪಾಸಿಟಿವ್ ಮೈಂಡ್ನ ಇಟ್ಕೊಂಡು ಪ್ರಯತ್ನ ಮಾಡಿ. ಆವಾಗ ನಿಮಗೆ ಫಲ ಅನ್ನೋದು 100% ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಪರಿಪೂರ್ಣವಾಗಿ ಸಾಯಿಯಪ್ಪ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ. ನಂಬಿಕೆಯಿಂದ ನನ್ನ ಮಗು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಗುಗೆ ನಾನು ಒಳ್ಳೇದು ಮಾಡಲೇಬೇಕು ಅಂತ ಸಾಯಿಯಪ್ಪ ನಿನ್ನ ಮುಂದೆನೆ ಕುತ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ನೋಡ್ತಾ ಅದಕ್ಕೆ ಯಾವ ತರ ಪರಿಷ್ಕಾರ ಕೊಡಬೇಕು ಅಂತ ನೋಡ್ತಾ ಇರ್ತಾರೆ. ಮೊದಲು ನೀವು ಮಾಡಿರೋ ಅಂತ ತಪ್ಪುಗಳು ಅಂದ್ರೆ ಏನಾದ್ರೂ ಪಾಪ ಮಾಡಿದ್ರೆ, ಪಾಪಗಳು ಅಂತಾರಲ್ವಾ, ಕರ್ಮಗಳು, ಇದೆಲ್ಲ ಕೂಡ ಯಾವ ತರ ಮಾಡ್ತೀವಿ ಅಂದ್ರೆ ಒಬ್ಬೊಬ್ರು ಗೊತ್ತಿಲ್ಲದೆ ಮಾಡ್ತಾರೆ, ಒಬ್ಬೊಬ್ರು ಗೊತ್ತಾಗಿ ಮಾಡ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ಮೋಸ ಮಾಡೋದು, ದುಡ್ಡಿನ ಮೋಸ ಮಾಡೋದು, ಅಥವಾ ಲ್ಯಾಂಡ್ ಮೋಸ ಮಾಡೋದು, ಅಥವಾ ಮನೆ ಕಟ್ಕೊಳ್ಳೋದು, ಬೇರೆಯವ್ರ ಜಾಗದಲ್ಲಿ ಹೋಗಿ ಇದು ನನ್ನ ಜಾಗ ಅಂತ ಮನೆ ಕಟ್ಕೊಂಡ್ಬಿಡೋದು. ಆ ತರ ಕಟ್ಕೊಂಡ್ರೆ ಮತ್ತೆ ಅವ್ರು ಬರಲ್ವಲ್ಲ ಅಂತ ಕಟ್ಕೊಂತಾರೆ. ಈ ತರ ಮೋಸ ಮಾಡೋರು ಕೆಲವೊಬ್ರು ಇರ್ತಾರೆ. ಎಲ್ಲಾ ಕಡೆ ಎಲ್ಲಾ ವ್ಯಾಪಾರದಲ್ಲೂ ಅಥವಾ ಇಂಥ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಮೋಸ ಅನ್ನೋದು ಮಾಡ್ತಾ ಇರ್ತಾರೆ. ಅಂಥವ್ರನ್ನ ನೋಡ್ಬಿಟ್ಟು ಅವ್ರಿಗೂ ಕೂಡ ದೇವರು ಒಳ್ಳೇದೇ ಮಾಡ್ತಾ ಇದ್ದಾರೆ, ಒಳ್ಳೆ ಕಾಲ ನಡೀತಾ ಇದೆ, ಅವ್ರಿಗೆ ಚೆನ್ನಾಗಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಡಿ. ಅವ್ರಿಗೆ ಟೈಮ್ ಇವಾಗ ಚೆನ್ನಾಗಿರ್ಬೋದು, ಅಂದ್ರೆ ಗುರುಬಲ ಹೆಚ್ಚಾಗಿದ್ದಾಗ ಏನು ಮಾಡಕ್ಕಾಗಲ್ಲ. ಆ ಸಮಯ ಅವ್ರಿಗೆ ಹಂಗೆ ನಡೀತಾ ಇದೆ ಅಂದ್ರೆ ಮುಂದಿನ ಕಾಲ ಅವ್ರಿಗೆ ಹೆಂಗಿದೆಯೋ ಅಂತ ನೀವು ಯೋಚನೆ ಮಾಡ್ಬೋದು. ಯಾರ್ಯಾರು ತಪ್ಪು ಮಾಡ್ತಾರೋ ಅವರೆಲ್ಲರೂ ಕೂಡ ತಪ್ಪಿಸ್ಕೊಳಕ್ಕೆ ಆಗಲ್ಲ, ಒಂದು ಟೈಮು ಅನುಭವಿಸಲೇಬೇಕು. ಹಾಗಾಗಿ ನೀವು ಯಾವಾಗಲೂ ಕೂಡ ಧರ್ಮವಾಗಿ ಇರಬೇಕು, ನ್ಯಾಯವಾಗಿ ಇರಬೇಕು. ನೀವು ನಿಮ್ಮ ಕಷ್ಟನ ಮಾತ್ರ ನಂಬಿಕೊಂಡಿರಬೇಕು. ಕಷ್ಟದಿಂದ ನೀವು ಪ್ರಯತ್ನ ಮಾಡೋ ಏನೇ ಕೆಲಸ ಆಗಿರಲಿ ನಿಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ. ಇನ್ನು ಬೇರೆಯವ್ರಿಗೆ ಮೋಸ ಮಾಡಬಾರ್ದು, ನಿಮಗೆ ಆದಷ್ಟು ಸಹಾಯ ಮಾಡೋ ಮನಸ್ಸಿದ್ರೆ ಸಾಕು ಅಂತ ಸಾಯಿಯಪ್ಪ ಹೇಳ್ತಾರೆ. ನಾಳೆ ನಿಮಗೆ ಚಿಕ್ಕ ಪರಿಹಾರ ಹೇಳ್ತಾರೆ, ಅದನ್ನು ನೀವು ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿದ್ರೆ ಕಷ್ಟಗಳು ಮಾತ್ರ ದೂರ ಆಗುತ್ತೆ ಅನ್ನೋ ಒಂದು ಆಸೆ. ಹಾಗಾಗಿ ಈ ಪರಿಹಾರ ಬೆಳಿಗ್ಗೆ ನಾಳೆ ಎದ್ದಿದ ತಕ್ಷಣ ಸ್ನಾನ ಮಾಡಿಬಿಟ್ಟು ನಿಮ್ಮ ಪೂಜೆ ಮನೇನ ಶುಭ್ರವಾಗಿ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು ನೀವು ಯಾವ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ, ಇಷ್ಟ ದೈವ ಯಾರಿರ್ತಾರೋ ಅವ್ರಿಗೆ ಪೂಜೆ ಮಾಡಿ. ನಾಳೆ ಬುಧವಾರ ಮುಖ್ಯವಾಗಿ ಈ ದಿನ, ನಾಳೆ ಗಣೇಶಗೆ ವಿಳೆದೆಲೆಯಲ್ಲಿ ಗಣೇಶಪ್ಪಗೆ ಬೆಲ್ಲದಿಂದ ಮಾಡಿರೋ ಅಂತ ನೈವೇದ್ಯವನ್ನು ಇಡಬಹುದು. ಅಥವಾ ನಾವು ನೈವೇದ್ಯ ಮಾಡಕ್ಕೆ ಆಗಲ್ಲ ಅನ್ನೋರು ಬೆಲ್ಲನೇ ನೀವು ಡೈರೆಕ್ಟ್ ಆಗಿ ಆ ವಿಳೆದೆಲೆಯಲ್ಲಿ
ಇಟ್ಟು ಪೂಜೆ ಮಾಡಬೇಕು. ಆ ಪೂಜೆ ಮಾಡೋ ಸಮಯದಲ್ಲಿ ನಿಮ್ಮ ಸಂಕಲ್ಪ ನೀವು ಗಣೇಶಪ್ಪಗೆ ಹೇಳ್ಕೋಬೇಕು. ನೈವೇದ್ಯ ನಾವು ಮಾಡ್ತೀವಿ, ನಮ್ಗೆ ಅಷ್ಟು ಶಕ್ತಿ ಇದೆ ಅನ್ನೋರು ಅವಲಕ್ಕಿ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ನೈವೇದ್ಯವನ್ನು ಪ್ರಿಪೇರ್ ಮಾಡಿ ಅದನ್ನ ಗಣೇಶ ಮುಂದೆ ಇಟ್ಟು ನೀವು ಪೂಜೆ ಮಾಡಬೇಕು. ಮೊದಲು ನಿಮ್ಮ ಸಂಕಲ್ಪ ಯಾವ ತರ ಇರಬೇಕು ಅಂದ್ರೆ ನ್ಯಾಯವಾಗಿ ಇರಬೇಕು. ಅಂದ್ರೆ ಯಾರಿಗೂ ಮೋಸ ಮಾಡಬಾರ್ದು, ಕಷ್ಟದಲ್ಲಿ ಇರೋರಿಗೆ ನೀವು ಹೆಲ್ಪ್ ಮಾಡೋ ತರ ಇರಬೇಕು ಅಂತ ಮನಸ್ಸಿರಬೇಕು. ಯಾರ ಬಗ್ಗೆ ನೀವು ತಪ್ಪಾಗಿ ಮಾತಾಡಬಾರ್ದು. ಈ ತರ ಮನಸ್ಸಿಟ್ಕೊಂಡು ಒಳ್ಳೆಯ ಮನಸ್ಸಿಂದ ನಿಮ್ಮ ಕಷ್ಟನ ಹೇಳ್ಕೊಂಡು ನಾನು ಚೆನ್ನಾಗಿದ್ರೆ ನಾನು ಜೀವನದಲ್ಲಿ ನನಗೆ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಮನಸ್ಸನ್ನಿಟ್ಕೊಂಡು ನೀವು ಸಾಯಿ ಅಪ್ಪಗೆ ಅಥವಾ ನಿಮ್ಮ ಇಷ್ಟ ದೈವ ಆರಾಧನೆ ಮಾಡ್ಕೊಂತ ಪೂಜೆ ಮಾಡಬೇಕು. ಮೊದಲು ನೈವೇದ್ಯ ಇಟ್ಟಿದ ನಂತರ ಸ್ವಲ್ಪ ಹೊತ್ತು ಪೂಜೆ ಮನೆಯಲ್ಲಿ ಇಟ್ಟು ಅದನ್ನ ನೀವು ಇರುವೆಗೆ ಹಾಕಬೇಕು. ಆ ನೈವೇದ್ಯವನ್ನು ಇರುವೆ ತಿಂದ್ರೆ ಬಹಳ ಒಳ್ಳೆಯದು. ನಿಮ್ಮ ಕಷ್ಟ ದೂರ ಆಗತ್ತೆ, ಅತಿ ಶೀಘ್ರವಾಗಿ ದೂರ ಆಗತ್ತೆ ಅಂತ ಅರ್ಥ. ನೀವು ನಿಮ್ಗೆ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ನೀವು ಆ ಇರುವೆಗೆ ಹಾಕ್ಬೋದು. ಆಮೇಲೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಆ ನೈವೇದ್ಯವನ್ನು ತಿನ್ಬೋದು. ಈ ತರ ಮಾಡಿ ಬೆಲ್ಲ ಇಟ್ಟರು ಕೂಡ ಬೆಲ್ಲನೂ ನೀವು ಅದೇ ತರ ಮಾಡಬೇಕು, ನೀವು ತಿನ್ಬೇಕು, ಆಮೇಲೆ ಸ್ವಲ್ಪ ಇರುವೆಗೆ ಹಾಕಬೇಕು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ, ಗಣೇಶಪ್ಪಗೆ ಗರಿಕೆ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ, ಎಲ್ಲರಿಗೂ ಗೊತ್ತು. ನಾಳೆ ನಿಮ್ಗೆ ಸಿಕ್ಕಿದ್ರೆ ಗರಿಕೆನ ಕೂಡ ನೀವು ಪೂಜೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು. ಆಮೇಲೆ ಗಣೇಶಪ್ಪಗೆ 21 ಹೆಸರುಗಳು. ಈ 21 ಹೆಸರಲ್ಲಿ ನೀವು ಒಂದೊಂದು ಹೆಸರಿಗೆ ಒಂದೊಂದು ಗರಿಕೆನ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಪ್ರಯತ್ನ ಮಾಡಿ. 21 ಹೆಸರುಗಳು ಹೇಳ್ಕೊಂತ 21 ಗರಿಕೆನ ಒಂದೊಂದು ಇಟ್ಟು ಆಮೇಲೆ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ನೀವು ಈ ಶ್ಲೋಕವನ್ನು ಹೇಳ್ಕೊಂತ ನೀವು ನಾಳೆ ಗಣೇಶಪ್ಪಗೆ ಪೂಜೆ ಮಾಡಿ. ಖಂಡಿತ ಅನ್ಕೊಂಡಿರೋದು ಹಾಗೇ ಆಗತ್ತೆ. 5 ವಾರ ನಿಮ್ಮ ಮನೆಯಲ್ಲೇ ಈ ತರ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಅನ್ನೋದು ಖಂಡಿತ ಗೊತ್ತಾಗತ್ತೆ. ಮುಖ್ಯವಾಗಿ ಉದ್ಯೋಗ ಸಮಸ್ಯೆ ಅಂದ್ರೆ ಜಾಬ್ಗೋಸ್ಕರ ತುಂಬಾ ಪ್ರಯತ್ನ ಮಾಡೋರು ಈ ಕೆಲಸವನ್ನು ಅಂದ್ರೆ ಈ ಪರಿಹಾರವನ್ನು ನಾಳೆ ಮಾಡ್ಬೋದು. ಇದು ಸಾಯಿ ಅಪ್ಪ ಆಶೀರ್ವಾದದಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಮತ್ತೆ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯ್ತು ಅಂತ ತಿಳ್ಕೊಂತೀನಿ. ಈ ವಿಡಿಯೋನ ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.